ಶಾಸಕ ಸುರೇಶ್ ಗೌಡ ಅವರೇ, ನಿಮ್ಮ ಕ್ಷೇತ್ರದ ಸ್ಥಿತಿ ಹೇಗಿದೆ ನೋಡಿ. ಓಟ್ ಕೇಳಕ್ ಬಂದಾಗ ನಿಮ್ಗೆ ಯಾಕೆ ನಾವು ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಹಾಕಿದ್ಮೇಲೆ ನಿಮ್ಗೆ ಹೆಂಗಿದ್ದೀರಾ ಅಂತಲೂ ಬರಲ್ಲ ಅವ್ರ ಹತ್ರ ಕೇಳಕ್. ಓಟ್ ಯಾವನೇ ಬಂದ್ರು ನಾವು ಓಟ್ ಹಾಕಿ ಬಹಿಷ್ಕಾರ ಮಾಡೇ ಬಿಡ್ತೀವಿ. ಆಗಿದ್ದಾಗಲೂ ನಮ್ಮ ಜೀವಮಾನ ಹಾಳಾಗಿ ಹೋಗ್ಯದೆ, ಹಾಕೋದೇ ಇಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಈ ಗ್ರಾಮಕ್ಕಿಲ್ಲ ರಸ್ತೆ ಭಾಗ್ಯ. ಹೇಳಿದ್ರೆ ಮಾಡಿಸ್ತೀವಿ, ಈ ಮಾಡಿಸ್ತೀವಿ, ಆಗ ಮಾಡಿಸ್ತೀವಿ, ಓಟ್ ಹಾಕಿಸ್ಕೊಳ್ಳೋ ತಕ್ಕ ಈ ಸಾರಿ ನಾವು ಬರ್ಸ್ಲು ಮಾಡಿಸ್ತೀವಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ರಸ್ತೆ ಬೇಕು ನ್ಯಾಯ ಬೇಕು. ಹೆಸರು ಗದ್ದಿಯಾದ ರಸ್ತೆಯಲ್ಲಿ ಪೈರು ನಾಟಿ ಮಾಡಿ ಗ್ರಾಮಸ್ಥರ ಆಕ್ರೋಶ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ರಸ್ತೆ ಬೇಕು ನ್ಯಾಯ ಬೇಕು. ಎಸ್, ನಾನು ಜನಪರ ಕ್ಷೇತ್ರದ ಜನರೇ ನನಗೆ ಮುಖ್ಯ, ಅವರಿಗಾಗಿಯೇ ನಾನು ಅಂತ ಹೋದಲ್ಲಿ ಬಂದಲ್ಲಿ ಹೇಳಿಕೊಳ್ಳುವ ಮಾನ್ಯ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುರೇಶ್ ಗೌಡ ಅವರೇ, ನಾವು ನಿಮ್ಮ ಕ್ಷೇತ್ರ ಯಾವ ಸ್ಥಿತಿಯಲ್ಲಿದೆ ಅಂತ ತೋರಿಸ್ತೀವಿ ಬನ್ನಿ. 3 ಬಾರಿ ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಳ್ತೀರಾ, ಆದ್ರೆ ಅಭಿವೃದ್ಧಿ ಮಾತ್ರ ನಯಾ ಪೈಸಾ ಆಗಿಲ್ಲ. ಹೀಗಂತ ನಿಮ್ಮ ಕ್ಷೇತ್ರದ ಜನರೇ ಹೇಳ್ತಿದ್ದಾರೆ. ವೋಟ್ ಹಾಕಿಸಿಕೊಳ್ಳುವಾಗ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಗಿರಗಿರ ಅಂತ ಹಳ್ಳಿಯೂ ಬಿಡದೆ ತಿರುಗಾಡ್ತೀರಾ. ಆದ್ರೆ ಗೆದ್ಮೇಲೆ ನಿಮ್ಮ ಕ್ಷೇತ್ರದ ಜನರು ಬೇಕಾಗಿಲ್ವಾ? ವೋಟ್ಗಾಗಿ ಮಾತ್ರ ಮತದಾರರು ಬೇಕು, ಉಳಿದಂತೆ ಬೇಡ ಅಂದ್ರೆ ಹೇಗೆ ಸ್ವಾಮಿ? ನಿಮ್ಮ ಕ್ಷೇತ್ರದ ಬಹುತೇಕ ಗ್ರಾಮಗಳ ರಸ್ತೆ ಅಯೋಮಯವಾಗಿದ್ದು ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಅನ್ನುವಂತಾಗಿದೆ. ಕಳೆದ ವಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕೆರೆಬಂಡಿ ಪಾಳ್ಯದ ರಸ್ತೆಯ ದುಸ್ಥಿತಿಯನ್ನ ಬಟಾಬಯಲು ಮಾಡಿದ್ವಿ. ಈಗ ದೊಡ್ಡ ಲಿಂಗಯ್ಯನ ಪಾಳ್ಯದ ರಸ್ತೆಯ ದುಸ್ಥಿತಿಯನ್ನ ತೋರಿಸ್ತೀವಿ ನೋಡಿ. ಹೌದು, ನಾವು ಯಾವುದೋ ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಗ್ರಾಮದ ರಸ್ತೆಯ ಸ್ಥಿತಿಯನ್ನ ತೋರಿಸ್ತಾ ಇಲ್ಲ. ತುಮಕೂರು ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರೋ ಹೊನ್ನುಡ್ಕೆ ಗ್ರಾಮ ಪಂಚಾಯಿತಿಗೆ ಸೇರುವ ದೊಡ್ಡ ಲಿಂಗಯ್ಯನ ಪಾಳ್ಯದ ರಸ್ತೆಯ ದುಸ್ಥಿತಿಯನ್ನ ತೋರಿಸ್ತೀವಿ. ಈ ಗ್ರಾಮ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಲಿದ್ದು, ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಈವರೆಗೂ ಈ ಗ್ರಾಮದ ಜನರು ಬದುಕಿದ್ದು ಸತ್ತಂತೆ ಬದುಕ್ತಿದ್ದಾರೆ. ಈ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಜೀವ ಕೈಯಲ್ಲಿ ಹಿಡದೆ ಹೋಗ್ಬೇಕಾಗತ್ತೆ ಅಂತಹ ಸ್ಥಿತಿ ಇದೆ. ಈ ಗ್ರಾಮದ ರಸ್ತೆಯು ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆಯಾಗಿದ್ದು ಸಂಪೂರ್ಣ ಕೆಸರು ಗದ್ದೆಯಾಗಿದೆ. ಇನ್ನು ಈ ದೊಡ್ಡ ಲಿಂಗಯ್ಯನ ಪಾಳ್ಯದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಬೇಸಿಗೆಯಲ್ಲಿ ಸಂಪೂರ್ಣ ಧೂಳುಮಯವಾಗಿದ್ರೆ ಮಳೆಗಾಲದಲ್ಲಿ ಸಂಪೂರ್ಣ ಕೆಸರು ಗದ್ದೆಯಾಗಲಿದೆ. ಈ ಕೆಸರು ಗದ್ದೆಯಾದ ರಸ್ತೆಯಲ್ಲಿ ಜನರು ಓಡಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಈ ಗ್ರಾಮದಿಂದ ನಿತ್ಯ 100 ಮಂದಿ ವಿದ್ಯಾರ್ಥಿಗಳು, ಕೆಲಸಗಾರರು ಸರ್ಕಸ್ ಮಾಡಿಕೊಂಡು ಪ್ರಯಾಣ ಮಾಡ್ತಿದ್ದಾರೆ. ಇನ್ನು ಈ ಗ್ರಾಮದ ರಸ್ತೆ ಹಾಳಾಗಿರೋದ್ರಿಂದ ಈ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕೂಡ ಇಲ್ಲವಾಗಿದೆ. ಹೀಗಾಗಿ ಈ ಗ್ರಾಮಸ್ಥರು ಬೈಕ್ ಆಟೋವನ್ನೇ ಆಶ್ರಯಿಸಿದ್ದಾರೆ. ಯಾರಿಗಾದ್ರೂ ಅನಾರೋಗ್ಯ ಎಂದ್ರೆ ಈ ಊರಿಗೆ ಆಂಬ್ಯುಲೆನ್ಸ್ ಕೂಡ ಬರಲ್ಲ ಎಂದು ಜನರು ರಸ್ತೆಗೆ ಪೈರು ನಾಟಿ ಮಾಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ಬಂದ್ಕಲಿಂದ ಇದೇ ತರ ಐತೆ ರೋಡ್ ಮಾತ್ರ. ವಯಸ್ಸಾದವ್ರಿಗೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ. ಎಲ್ಲ ವಯಸ್ಸಾಗಿರೋರೆ ಇಲ್ಲಿರೋರು. ಒಬ್ಬೊಬ್ರು ಗಂಡ ಹೆಂಡ್ರು ಅವರೇ ಇದ್ದಾರೆಲ್ಲ ಅಲ್ಲಿ ಸೇರ್ಕೊಂಡು ಗಂಡು ಹುಡುಗರು ನಮಗೆ ಕರ್ಕೊಂಡೋಗೋರು ಇಲ್ಲ, ಕರ್ಕೊಂಬರೋರು ಇಲ್ಲ. ಆಟೋದವ್ರು ಬರಬೇಕು, ಅಲ್ಲೇ ಬಳಸ್ಕೊಂಡು ಅಲ್ಲೇ ಆಸಿ ಬರಬೇಕು ಸರ್. ನಾವು ಯಾರು ಕರ್ಕೊಂಡೋಗಲ್ಲ, ಯಾರು ಕರ್ಕೊಂಡೋಗಲ್ಲ, ಯಾರು ಕರ್ಕೊಂಬರೋದು ಇಲ್ಲ. ನಮ್ಮ ಸೌಲಭ್ಯಕ್ಕೆ ನಾವು ಯಾರನ್ನ ಕರ್ಸ್ಕೋಬೇಕು, ಹೋಗ್ಬೇಕು. ಅಲ್ಲೇ ಆಸಿ ಬೆಳೆಸ್ಕೊಂಡು ಅಲ್ಲೇ ಆಸಿ 3-4 ಕಿಲೋಮೀಟರ್ ಆಗ್ತಾನೇ ಇಲ್ಲ ಸರ್. ಅದೇ ಹೇಳ್ತಾವ್ರೆ, ಓಟ್ ಹಾಕ್ಸೋವರೆಗೂ ಬರ್ತಾರೆ, ಓಟ್ ಹಾಕಿಸ್ಕೊಂತಾರೆ, ಆಮೇಲೆ ಮಾಡ್ತೀವಿ ಈಮೇಲೆ ಮಾಡ್ತೀವಿ ಅಂತಾರೆ. ಈ ಹುಡುಗ್ರು ಏನಾರ ಫಂಕ್ಷನ್ ಇದ್ರು ಕರ್ಕೊಂಡು ಹೋಗ್ತವೆ, ಹೇಳ್ರಿ ಇಂಥವು ಹಿಂಗೆ ಹೇಳಿದರೆ ಅವಾಗ ಬಂದಾಗ ಮಾಡಿಕೊಡ್ತೀವಿ. ಇಷ್ಟೇ ಸರ್ ಹೇಳೋದು. ಅವರು ಇನ್ನೇನು ಹೇಳಲ್ಲ ಸರ್. ಏನು ಬರಲ್ಲ, ಆಂಬುಲೆನ್ಸ್ ಬರಲ್ಲ, ಏನು ಬರಲ್ಲ, ಆಟನೇ ಬರಲ್ಲ ಸರ್. ನಮಗಿನ್ನೇನು ಸಮಸ್ಯೆ ಆತಾರೆ ಎದ್ದು ನನ್ನ ಗಂಡನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಒಂದು ಸಮಸ್ಯೆ. ಈ ರೋಡ್ ನೋಡಿದ್ರೆ ಇದೆ. ಒಬ್ಬರು ನೀವೇನು ಮಾಡಿರೋ ನಾವು ಬರಲ್ಲ ಅಂತಾರೆ ಗಾಡಿ ಮಡಗಿರೋರು. ಏನು ಮಾಡೋಣ ನಾವು? ನಮ್ಮನೆಗೆ ಗಂಡು ಮಕ್ಕಳಿಲ್ಲ. ಆಟೋಗಳು ಕೇಳಿದ್ರೆ 200 ಕೇಳೋದಕ್ಕೆ 300 400 ಕೇಳ್ತಾರೆ. ಏನು ಮಾಡೋಣ ಹೇಳಿ ಸರ್?
ಬರಲ್ಲ. ಮನೆಗೆ ಒಬ್ಬೊಬ್ರು ಪೇಷಂಟ್ ಓಡಾಡ್ಲುದಾರ ಅವರೇ ಸರ್. ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ಇದು 40-45 ವರ್ಷದಿಂದನೂ ಹಿಂಗೆ ಐತಿ. ಏನೂ ಆಗ್ತಾ ಇಲ್ಲ. ಏನೂ ಹಾಕಿಲ್ಲ. ಓಟ್ ಕೇಳಕ್ಕೆ ಬಂದಾಗ ನಿಮ್ಗೆ ಯಾಕೆ ನಾವು ಮಾಡ್ಕೊಡ್ತೀವಿ ಅಂತಾರೆ. ಓಟ್ ಆದ್ಮೇಲೆ ನಿಮ್ಮ ಹೆಂಗಿದ್ದೀರಾ ಅಂತಲೂ ಬರಲ್ಲ ಅವ್ರ ಹತ್ರ ಕೇಳೋಕ್ಕೆ. ಸಿದ್ದರಾಜಮ್ಮ. ನಾವು ಈ ಸರಿ ಓಟ್ ಹಾಕಲ್ಲಮ್ಮ, ಹಾಕಲ್ಲ. ಬಹಿಷ್ಕಾರ ಮಾಡೇ ಬಿಡ್ತೀವಿ. ಆಗಿದ್ದಾಗಲೂ ನಮ್ಮ ಜೀವಮಾನ ಹಾಳಾಗಿ ಹೋಗ್ಯದೆ, ಹಾಕೋದೇ ಇಲ್ಲ. ಓಟ್ ಯಾವನೇ ಬಂದರೂ ನಾವು ಓಟ್ ಹಾಕಲ್ಲ. ಆಲೆ ಒಂದು ಶಾನೆ ವರ್ಷದಿಂದ ಇದೆ ಸರ್, ಮಾಡೇ ಇಲ್ಲ ರೋಡ. ಕೇಳಿದ್ರೆ ಮಾಡಿಸ್ತೀವಿ, ಈಗ ಮಾಡಿಸ್ತೀವಿ, ಆಗ ಮಾಡಿಸ್ತೀವಿ, ಓಟ್ ಹಾಕಿಸ್ಕೊಳತಕ್ಕ ಈ ಸಾರಿ ನಾವು ಬರ್ಸ್ಲು ಮಾಡಿಸ್ತೀವಿ. ಅವ್ರು ಬಂದರೆ ಇವ್ರು ಮಾಡಿಸಲ್ಲ, ಇವ್ರು ಬಂದರೆ ಅವ್ರು ಮಾಡಿಸ್ತಾ ಇಲ್ಲ. ಇವ್ರು ಯಾರು ಏನೂ ಮಾಡಿಸ್ತಾ ಇಲ್ಲ ಸರ್. ಬಾಯಲ್ಲಿ ಮಾತ್ರ ಹೇಳ್ತಾರೆ ಮಾಡಿಸ್ತೀವಿ ಅಂತ, ಏನೂ ಮಾಡಿಸ್ತಾ ಇಲ್ಲ ಕೆಲಸನ. ಇಲ್ಲಿ ಏಕಲು ಇದೇ ರೋಡು, ಹೊನ್ನುಡ್ಕಿಯಿಂದ ಇಲ್ಲಿಂದ ತಗೊಳ್ಳು ಈ ಕೆಸರೆಯ ಒಬ್ಬರು ಏನೂ ಮಾಡಿಸಿಲ್ಲ ಇವತ್ತಿನವ್ರಿಗೂ. ಇಲ್ಲಿಂದ ನೋಡಿ ಸರ್, ಇಲ್ಲಿಂದ ಮುಳ್ಕುಂಟೆ, ಹೊನಸ್ಕೆರೆ, ಕಾಮಾಯನಪಾಳ್ಯ, ಕುಣಗೂರು ರೋಡ್ ಸರ್, ಇದು ಬಳಗೆರೆ. ಇಲ್ಲ 10 ಮಾಡಿಸ್ಯವ್ರೆ. ಇಲ್ಲಿಂದ ಅಲ್ಲ ಒಂದು ಅರೆ ಐತೆ, ಅರಿಂದ ಇತ್ತು ಬರಬೇಕು. ಇತ್ಲೆ ಇಲ್ಲ ಸರ್, ಇತ್ಲೆ. ಅಯ್ಯೋ ಬೀಳೋದು ಹೇಳೋದು, ಗಾಡಿಗಳು ಹೋಗೋಕ್ಕಾಗಲ್ಲ. ಏನು ಒಂದೇ ಒಂಚೂರು ಒಂದು ಟ್ಯಾಕ್ಟ್ರಿ ಆಗಲಿ, ಒಂದು ಕಾರ್ ಆಗಲಿ, ಒಬ್ಬ ಮನುಷ್ಯ ತಿರ್ಗಾಡ್ಬೇಕಾದ್ರೆ ಕಷ್ಟ ಆಗ್ಯದ ಸರ್. ಇಲ್ಲಿ ಕೈಲಾಗ್ದವ್ರು ಇರುವಾರ ಕೇಳಂಗೆ ಇಲ್ಲ ನಮ್ಮಂಥವ್ರು. ನಾವೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಈಗ ಮಳೆ ಏನು, ಈ ಗಾಡಿನೂ ತಗೊಂಡು ಹೋಗೋಕ್ಕಲ್ಲ ಸರ್, ಗಾಡಿನೂ ಹೋಗೋಕ್ಕಾಗ್ತಾ ಇಲ್ಲ. ಏನು ಮಾಡೋಣ? ಇನ್ನು ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕವನ್ನ ಒದಗಿಸುವಂತೆ ಈ ಹಿಂದೆ ಶಾಸಕರಾಗಿದ್ದ ಗೌರಿಶಂಕರ್ ಹಾಗೂ ಹಾಲಿ ಶಾಸಕರಾದ ಸುರೇಶ್ ಗೌಡ ಅವರ ಬಳಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಯಾರೊಬ್ರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ. ಅಲ್ಲದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರಾಗ್ಲಿ, ಮೆಂಬರ್ ಆಗ್ಲಿ, ಪಿಡಿಒ ಆಗ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರೀ ಎಲ್ಲ ದುಡ್ಡು ದುಡ್ಡು ಅಂತಾರಿ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ರು. ಒಂದು ವೇಳೆ ಈ ರಸ್ತೆಯನ್ನ ಸರಿ ಮಾಡದಿದ್ರೆ ಮುಂದೆ ಬರುವ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡಿಕೆ ಗ್ರಾಮ ಪಂಚಾಯಿತಿಯ ದೊಡ್ಡಲಿಂಗೈನ ಪಾಳ್ಯದಲ್ಲಿರುವಂಥದ್ದು. ಈ ಊರಿನ ರಸ್ತೆಗಳನ್ನು ನೋಡ್ತಾ ಹೋದ್ರೆ, ಈ ಊರಿನ ಚಿತ್ರಣವನ್ನು ನೋಡ್ತಾ ಹೋದ್ರೆ, ಯಾವುದೇ ಒಂದು ಗಡಿಭಾಗದ ಊರೇನೋ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ತುಮಕೂರಿನಿಂದ 106 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಗಡಿಭಾಗದಲ್ಲಿರುವ ಊರಿನ ರೀತಿ ಭಾಸ ಆಗ್ತಾ ಇರುವಂಥದ್ದು. ಈ ಮಾತನ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೃಶ್ಯಗಳಲ್ಲಿ ಈ ಊರಿನ ಚಿತ್ರಣವನ್ನ ನೀವೇ ಒಮ್ಮೆ ನೋಡ್ಕೊಳ್ತಾ ಹೋಗಿ. ಈ ಊರಿಗೆ ಬರುವಂತಹ ರಸ್ತೆಗಳೆಲ್ಲವೂ ಕೂಡ ಸಿಸಿ ರಸ್ತೆಗಳಾಗಿ ಮಾರ್ಪಟ್ಟಿವೆ. ಈ ಸಿಸಿ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ತುಮಕೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಈ ದೊಡ್ಡಲಿಂಗೈನ ಪಾಳ್ಯ ಆಗಿರ್ಬೋದು, ಕಲ್ಲೈನ ಪಾಳ್ಯ ಆಗಿರ್ಬೋದು, ಎಲ್ಲ ಊರುಗಳು ಕೂಡ ಹೊನ್ನುಡಿಕೆಯಿಂದ ಕನೆಕ್ಟಿವಿಟಿ ರೋಡ್ ಏನಿದೆ, ಇದು 16 ವರ್ಷಗಳಿಂದನೂ ಕೂಡ ಯಾವುದೇ ರಸ್ತೆ ಇಲ್ಲದೆ, ಈ ಊರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಈ ಊರಿನ ಜನರು ಪರದಾಡ್ತಾ ಇದ್ರು ಕೂಡ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಲವಾರು ಬಾರಿ ಗೆಲ್ಲುವಂತಹ ಶಾಸಕರುಗಳಾಗಿರ್ಬೋದು, ಭರವಸೆಗಳನ್ನು ಕೊಟ್ಟು ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರುವಂಥ ಶಾಸಕರಾಗಿರ್ಬೋದು, ಯಾರೂ ಕೂಡ ರಸ್ತೆಗಳನ್ನು ಸರಿಪಡಿಸ್ತಾ ಇಲ್ಲ. ಇಲ್ಲಿರುವಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಈಗ ಸಾರ್ವಜನಿಕರು ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವ್ರದ್ದು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ? ಸರ್, ನನ್ನ ಹೆಸರು ಸೋಮಶೇಖರ್ ಅಂತ. ನಮಗೆ ರೋಡು ಇಲ್ಲ. ನಾವು ಸುಮಾರು 3 ಸರಿ ಸುರೇಶ್ ಗೌಡ್ರು ಗೆದ್ದಿದ್ದಾರೆ, ಅವ್ರಿಗೂ ಮನವಿ ಮಾಡಿದ್ದೀವಿ. ಒಂದು ಸರಿ ಗೌರಿಶಂಕರ್ ಗೆದ್ದಿದ್ರು, ಅವ್ರಿಗೂ ಮನವಿ ಮಾಡಿದ್ದೀವಿ. ಏನೇ ಆದ್ರೂ ಅವರಿಂದ ಏನು ನಮಗೆ ಪರಿಹಾರ ಸಿಕ್ಕಿಲ್ಲ. ಈಗ ಏನು ಹೇಳ್ತಾ ಇದ್ದಾರೆ? ಯಾರಾದರೂ ಬಂದು ನೀವು ರೋಡ್ ಏನಕ್ಕೆ ಮಾಡಿಸ್ತಾ ಇಲ್ಲ ಅಂದ್ರೆ ಏನು ಹೇಳ್ತಿದ್ದಾರೆ ಅವರು? ಅವ್ರು ಈಗ ಮಾಡ್ಕೊಡ್ತೀವಿ, ಈ ಸರಿ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ವಿನ ಯಾರೋ ಒಬ್ರು ಏನೂ ರಿಯಾಕ್ಷನ್ ಇಲ್ಲ. ಎಲೆಕ್ಷನ್ ಟೈಮಿಗೆ ಮಾತ್ರ ನಾವು ಜ್ಞಾಪಕ ಬರ್ತೀವಿ. ನಾವಿಲ್ಲಿ ಓಡಾಡಿ ಜನಗಳ್ತವೆಲ್ಲ ಓಟ್ ಹಾಕ್ಸಿರ್ತೀವಿ, ಜನಗಳ ಕಾಲು ಕೈ ಹಿಡಿದು ಅವ್ರ ಓಟ್ ಹಾಕ್ಸ್ತೀವಿ, ನಮಗೆ ಬೆಲಿಲ್ಲ. ಈ ರೋಡು ಒಂದು ರೋಡ್ ಕೇಳಿ ರೋಡ್ ಮಾಡಿಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಇದೆ ಸರ್ ಇದು? ನಾನು ಹುಟ್ಟೋದಕ್ಕಿಂತ ಮುಂಚೆಲಿಂದನೇ ಇದೆ ರೋಡು. ನನಗೆ 35 ವರ್ಷ, ಹುಟ್ಟಾಗ್ಲಿಂದ ಮುಂಚೆಗಿನ ಹಿಂಗೆ ಇದೆ ರೋಡು. ಇಲ್ಲಿ ಏನು ಸಮಸ್ಯೆ ಜನಗಳಿಗೆ ಓಡಾಡೋದು? ಜನದ ಸಮಸ್ಯೆ ಅನ್ನೋದು ಒಂದು ಕನೆಕ್ಟಿವಿಟಿ ರೋಡು. ಹೊನ್ನುಡಿಕೆ, ದೊಡ್ಡಲಿಂಗೈನಪಾಳ್ಯ, ಕಲ್ಲೈನಪಾಳ್ಯ, ಮುಳ್ಕುಂಟೆ, ಆಮೇಲೆ ಹೊನ್ಸ್ಕೆರೆ, ಬಳಗೆರೆ ಸೀದಾ ಒಂದೇ ರೋಡ್ ಕನೆಕ್ಟಿವಿಟಿ ರೋಡು. ನಾವೇನಿಲ್ಲ, ರೋಡ್ ಬಿಟ್ಟು ಹೋಗ್ಬೇಕು ಅಂದರೆ ಸುಮಾರು 7-8 ಕಿಲೋಮೀಟ್ರ್ ಬಳಸ್ಕೊಂಬರ್ಬೇಕು. ಮುಳ್ಕುಂಟೆಗೆ ಹೋಗಿ, ಮುಳ್ಕುಂಟೆಯಿಂದ ಕಲ್ಪಾಳೆಯಿಂದ ಹೊನ್ನುಡಿಕೆ. ಅರ್ಜೆಂಟ್ಗೆ ಯಾರಿಗಾನ ಹುಷಾರಿಲ್ಲ ಅಂದರೂ ಹೋಗೋಕ್ಕಾಗಲ್ಲ. ಇರೋದೆಷ್ಟು 1.5 ಕಿಲೋಮೀಟ್ರ್ ಅಷ್ಟೇ ಸರಿ ರೋಡು.
ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಾವು 50 ವರ್ಷಗಳಿಂದನೂ ಕೂಡ ನೋಡ್ತಾ ಇದ್ದೇವೆ ಈ ರಸ್ತೆ ಹೀಗೆ ಇದೆ, ಎಲ್ಲರೂ ಕೂಡ ಬಂದು ಖಾಲಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಬಿಟ್ರೆ ನಮ್ಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡ್ತಾ ಇಲ್ಲ ಅಂತ ಅವರು ಕೂಡ ಸುಳ್ಳು ಹೇಳ್ತಾ ಇಲ್ಲ. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ಈ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ಇದು ಯಾವುದೋ ರಸ್ತೆನೋ ಇಲ್ಲ ನಾನು ಕೆಸರು ಗದ್ದೆ ಒಳಗಡೆ ಇದೀನೋ ಅನ್ನೋ ರೀತಿ ಭಾಸ ಆಗ್ತಾ ಇರುವಂಥದ್ದು. ಇಲ್ಲಿ ಶಾಸಕರುಗಳು 50 ವರ್ಷಗಳಿಂದ ಗೆದ್ರೂ ಕೂಡ ಯಾರೊಬ್ರು ರಸ್ತೆಯನ್ನ ಮಾಡಿಸ್ಕೊಟ್ಟಿಲ್ಲ. ಇಲ್ಲಿ ಇರೋಂಥ ವೃದ್ಧರಿಗಾಗ್ಲಿ ವಯೋವೃದ್ಧರು ಇಲ್ಲಿಂದ ಆಸ್ಪತ್ರೆಗೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಯಾವುದಾದ್ರೂ ಕೂಡ ಹುಷಾರಿಲ್ಲ ಕಾಯಿಲೆ ಇದೆ ಅಂತ ಹೇಳಿ ಫೋನ್ ಹಾಕಿದ್ರೆ ಆಂಬುಲೆನ್ಸ್ ಅವ್ರು ಹೇಳ್ತಾರೆ ನಿಮ್ಮೂರು ರೋಡಿಗೆ ನಾವಂತೂ ಬರೋದಿಲ್ಲ, ನಾವೇನಾದ್ರೂ ಬಂತು ಅಂದ್ರೆ ನಮ್ಮ ಆಂಬುಲೆನ್ಸ್ನ ನಾವು ತಳ್ಳಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದರಿಂದ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ನಾವು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಓಟ್ ಹಾಕೋದಿಲ್ಲ, ನಾವು ಓಟನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಗ್ರಾಮಸ್ಥರು ಹೇಳ್ತಾ ಇದ್ರು, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಓಟ್ ಬಹಿಷ್ಕಾರ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರಿ, ಏನು ಕಾರಣಕ್ಕೆ? ಸರ್, ನಾನು ಬುದ್ಧಿ ಕಂಡ್ಮೇಲೆ 8 ಜನ MLA ಆಗವ್ರೆ, 4 ಜನ MP ಆಗವ್ರೆ, ಆಮೇಲೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರೂ ಬರ್ತಾರೆ. ಓಟಿನ ಟೈಮಲ್ಲಿ ಓಟ್ ಹಾಕಿ ಔಟ್ ಹಾಕ್ಸ್ ಅಂತಾರೆ, ಮಾಡ್ಕೊಡ್ತೀವಿ ಅಂತಾರೆ. ಒಬ್ಬರು ಮಾಡಿಕೊಟ್ಟಿಲ್ಲ. MLA ಅವ್ರಿಗೆ ಹೇಳಿದ್ರೆ ಫಂಡ್ ಇಲ್ಲ, ಸರ್ಕಾರ ಇಲ್ಲ ಅಂತಾರೆ. ಸರ್ಕಾರ ಇದ್ದಾಗ ಮಾಡ್ತೀವಿ ಅಂತಾರೆ. ಈಗ ಹಿಂಗೆ ಕಾಲ ಕಳ್ಕೊಂಡು ಈ ರೋಡ್ ಈ ಥರ ಆಗಿದೆ. ಇಲ್ಲಿ ಎಲ್ಲ ಫುಲ್ಲು ಶುಗರ್ ಪೇಷಂಟ್ಗಳು, ಆಮೇಲೆ ಸ್ಕೂಲು ಹುಡುಗರು, ಕಾಲೇಜ್ ಹುಡುಗರು ಎಲ್ಲರೂ ಇಲಾಸೆ ಹೋಗೋದು. ಆದ್ರೂ ಎಲ್ಲರೂ ತೊಂದರೆ ಆಗಿದೆ. ಆ ಥರ ಈಗ ಹಂಗಂತ ಹೇಳಿ ನಾವು ಒಂದ್ಸರಿ ಹೋಗಿ MLA ಕೇಳ್ದು ಮಾಡ್ಕೊಡ್ತೀವಿ ಅಂತಾರೆ. ಅದಕ್ಕೋಸ್ಕರ ಓಟ್ ಹಾಕಲ್ವಾ? ಈಗ ನಾವು ಅದೇ ಎಲೆಕ್ಷನ್ವರೆಗೂ ಬರ್ತಾರೆ, ಓಟ್ ಹಾಕಿ ಅಂತಾರೆ, ಹಾಕ್ಸ್ ಅಂತಾರೆ. ಈ ಸರಿ ಬಂದರೆ ನಾವು ಹಾಕೋದೇ ಇಲ್ಲ. ಈ ಸರಿ ಯಾವ ಎಲೆಕ್ಷನ್ ಬಂದ್ರೂ ನಾವು ಓಟ್ಗೆ ನಾವು ಅಲೋ ಮಾಡಲ್ಲ. ಯಾರೇ ಬರಲಿ ಅಲೋ ಮಾಡಲ್ಲ ಈ ಸರಿ. ಅದೇನೇನು ಆಗ್ಬಿಡು, ರಸ್ತೆ ಆಗಬೇಕು. ರಸ್ತೆ ಯಾರನ್ನ ಮಾಡ್ಕೊಳ್ಳಿ ನಾವು ಓಟ್ ಹಾಕ್ತೀವಿ. ಹಾಕಲ್ಲ. ಅವರು ಆಡ್ತಾ ಇರುವಂಥ ಆಕ್ರೋಶದ ಮಾತುಗಳು ಯಾವ ರೀತಿಯಪ್ಪ ಇದೆ ಅಂತಂದರೆ, ಯಾರೇ ಬಂದರೂ ಕೂಡ ನಾವು ಈ ಸತಿ ಓಟ್ ಹಾಕೋದಿಲ್ಲ, ನಮ್ಮೂರಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ, ನಮಗೆ ಬೇಕಾಗಿರುವಂಥ ಸೌಕರ್ಯಗಳನ್ನು ಅವರು ಕೊಡ್ತಾ ಇಲ್ಲ ಅಂದರೆ ನಾವು ಓಟ್ ಹಾಕಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ನೀವೇ ನೋಡ್ತಾ ಹೋಗಿದ್ದು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಓಡಾಡೋದಕ್ಕೆ ಯೋಗ್ಯವಾದಂಥ ರಸ್ತೆ ಇಲ್ಲ. ಈ ಊರಿನಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲ. ಈ ಊರಿಗೆ ಬಂದಾಗ ನಮ್ಗನ್ಸಿದ್ದು ಇದು ಯಾವುದೋ ಗಡಿಭಾಗದಲ್ಲಿ ತುಮಕೂರಿನಿಂದ 106 ಕಿಲೋಮೀಟರ್ ದೂರದಲ್ಲಿರುವಂಥ ಹಳ್ಳಿನ ಇದು ಮೂಲಭೂತ ಸೌಕರ್ಯಗಳಿಂದ ಇಷ್ಟೊಂದು ವಂಚಿತವಾಗಿದೆಯಲ್ಲ. ತುಮಕೂರಿನಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿರುವಂಥ ರಸ್ತೆ ಇದು ಊರಾಗಿರುವಂಥದ್ದು. ಕೂಗಳತೆ ದೂರದಲ್ಲಿದ್ದರೂ ಕೂಡ ಗ್ರಾಮಾಂತರ ಶಾಸಕರಿಗೆ, ಇಲ್ಲಿನ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಈ ರಸ್ತೆ ಆಗಲಿ ಈ ಊರಾಗಲಿ ಕಾಣಿಸ್ತಾ ಇಲ್ಲ. ಇನ್ನು ಬೆಳಗ್ಗೆ 9 ಗಂಟೆಗೆ ಬಂದು 5 ಗಂಟೆಗೆ ಹೋಗುವಂಥ ಪಂಚಾಯಿತಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ಬಿಟ್ಟಿಲ್ಲಿ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಈ ರಸ್ತೆ ಈ ರೀತಿ ಇರ್ತಾ ಇರಲಿಲ್ಲ. ಗೆಲ್ಲೋದಕ್ಕೆ ಮುಂಚೆ ಬರುವಂತಹ MLAಗಳು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಗೆದ್ದಿದ ತಕ್ಷಣ ಬೆಳಿಗ್ಗೆ ನಿಮ್ಮೂರು ರೋಡ್ನೇ ಮಾಡಿಸ್ತೀವಿ ಅಂತ ಹೇಳಿ ಇವರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ. ಇದೇ ರೀತಿ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀವು ನಿಜವಾಗ್ಲೂ ಈ ಊರಿನ ಜನರಿಂದ ಓಟನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಊರಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಈ ಊರಿನ ಕಡೆ ಗಮನ ಹರಿಸಿ ಈ ಊರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.